ಹಾಯ್ ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡಿ ತುಂಬ ದಿನ ಆಗಿತ್ತು ಗೈಸ್. ಸೊ ಅದಕ್ಕೋಸ್ಕರ ಇವತ್ತು ಒಂದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದು ಅಪ್ಡೇಟ್ ಕೊಡೋಣ ಅಂದ್ಬಿಟ್ಟು ಬಂದಿದ್ದೀನಿ. ಸೊ ಪ್ರೀವಿಯಸ್ ವೀಡಿಯೋ ಅಂದರೆ ಒಂದು ಸ್ವಲ್ಪ ಹಿಂದೆ ವೀಡಿಯೋ ಅಂದರೆ ನಾನು ಯೂಟ್ಯೂಬ್ ಚಾನಲ್ ಒಂದು ವೀಡಿಯೋ ಬಿಟ್ಟಿದ್ದೀನಿ. ಸೊ ಡು ಯು ವಾಂಟ್ ಟು ಇನ್ವೆಸ್ಟ್ ಆನ್ ಸ್ಟಾಕ್ ಆರ್ ಕ್ರಿಪ್ಟೋ ಕರೆನ್ಸಿ, ವಾಚ್ ದಿಸ್ ಬಿಫೋರ್ ಇನ್ವೆಸ್ಟಿಂಗು. ಅದ್ರ ಬಗ್ಗೆ ಒಂದಷ್ಟು ಪಾಸಿಟಿವ್ ನೆಗೆಟಿವ್ ಎರಡೂ ಹೇಳಿದ್ದೀನಿ. ಸ್ಟಾಕ್ಸ್ ವರ್ಸಸ್ ಕ್ರಿಪ್ಟೋ ಕರೆನ್ಸಿ ಅಂತ ಹಾಕಿದ್ರೆ ನನ್ನ ಚಾನಲಲ್ಲಿ ಸಿಗುತ್ತೆ. ಸೊ ಹೋಗಿ ನೋಡಿ ಒಂದು ಸತಿ. ಆಮೇಲೆ ಬನ್ನಿ ಗೈಸ್, ಈ ವಿಡಿಯೋ ಕಂಟಿನ್ಯೂ ಮಾಡೋಣ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಸೊ ಇವಾಗ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನೀವೆಲ್ಲ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಏನೆಲ್ಲ ಯೋಚನೆ ಮಾಡ್ತೀರಾ? ಸೊ ದುಡ್ಡು ಮಾಡಬೇಕು. ಸೊ ಸ್ಟಾಕ್ ಮಾರ್ಕೆಟಿಗೆ ಬರೋರೆಲ್ಲ ಆಲ್ಮೋಸ್ಟ್ ಗೈಸ್ 90% ದುಡ್ಡು ಮಾಡಬೇಕು ಅಂತಲೇ ಬರೋರು. ಸೊ ಯಾರನ್ನು ಕೂಡ ಲಾಸ್ ಮಾಡ್ಕೋಬೇಕು, ಸೊ ನನ್ನ ಹತ್ರ ದುಡ್ಡಿದೆ ಅಂದರೆ ವೇಸ್ಟ್ ಆಗಿದೆ ಅಂದರೆ ಡೆಡ್ ಇನ್ವೆಸ್ಟ್ಮೆಂಟ್ ಇದೆ, ಅದನ್ನು ಇನ್ವೆಸ್ಟ್ ಮಾಡಿಬಿಟ್ಟು ದೊಡ್ಡ ಮಟ್ಟದಲ್ಲಿ ಲಾಸ್ ಮಾಡ್ಕೊಳ್ಳೋಣ ಅನ್ನೋ ಥರ ಯಾರೂ ಯೋಚನೆ ಮಾಡಿ ಬರಲ್ಲ. ಎಲ್ಲರೂ 10 ರೂಪಾಯಿ ವೇಸ್ಟ್ ಆಗಿ ಅಂದರೆ 10 ರೂಪಾಯಿ ಡೆಡ್ ಇನ್ವೆಸ್ಟ್ಮೆಂಟ್ ಇದ್ದರೆ 10 ರೂಪಾಯಿ ಹಾಕ್ಬಿಟ್ಟು 12 ರೂಪಾಯಿ 15 ರೂಪಾಯಿ ಮಾಡೋಕ್ಕೆ ಟ್ರೈ ಮಾಡೋ ಅಂಥದ್ದು. ಸೊ ಈ ಥರ ಇರಬೇಕಾದ್ರೆ ಸೊ ಸುಮಾರು ಜನ ಹುಡುಕ್ತಾ ಇರ್ತೀರಾ. ಸೊ ನಾನು 1 ಮಂತಲ್ಲಿ 10x 20x 30x ಸ್ಪೀಡಲ್ಲಿ ಗ್ರೋ ಮಾಡಬೇಕು ಅಂದರೆ 100% ಹೈಕ್ ಮಾಡಬೇಕು. ಸೊ 1000 ರೂಪೀಸ್ ಹಾಕಿ 2000 ಇರಬೇಕು, 10,000 ರೂಪೀಸ್ ಹಾಕಿ 10,000 ಇರಬೇಕು, ವಿತಿನ್ ಮಂತಲ್ಲಿ 20,000 ಮಾಡಬೇಕು. ಈ ರೀತಿ ಯೋಚನೆ ಮಾಡ್ಕೊ ಬರ್ತೀರಾ. ಸೊ ಅದಾದಮೇಲೆ ಈಗಿನ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಎ ಐಗಳಲ್ಲಿ ಕೇಳ್ತೀರಾ ಯಾವುದು ಗ್ರೋತ್ ಚೆನ್ನಾಗಿದೆ, ನಾನು 100% ಪ್ರಾಫಿಟ್ ಮಾಡಬೇಕು, ಲೈಕ್ 1 ಮಂತಲ್ಲಿ, ವಿತಿನ್ ಎ ವೀಕ್, ವಿತಿನ್ ಎ ಮಂತು. ಸೊ ಇನ್ನೂ ಕ್ರೇಜಿ ಪೀಪಲ್ ವಿತಿನ್ 24 hours ಅಂತೆಲ್ಲ ಹಾಕ್ತೀರಾ. ಸೊ ಇದನ್ನೆಲ್ಲ ದಯವಿಟ್ಟು ರಿಸರ್ಚ್ ಮಾಡೋದು ಬಿಟ್ಬಿಡಿ. ಯಾಕಂದರೆ ಇದೆಲ್ಲ ಗೈಸ್ ಕೆಲವೊಂದು ನಿಮಗೆ ಮೋಟಿವೇಟ್ ಮಾಡ್ಬೋದು. ಸೊ ನೀವು ಇದರಲ್ಲಿ ಇನ್ವೆಸ್ಟ್ ಮಾಡಿ, ಇದರಲ್ಲಿ ನಿಮಗೆ ಗ್ರೋತ್ ಆಗುತ್ತೆ ಅಂತ. ನನ್ನ ಪ್ರಕಾರ ಯಾವುದೇ ಕಾರಣಕ್ಕೂ ಈ ಥರ ಸಜೆಸ್ಟ್ ಮಾಡಲ್ಲ. ಸೊ ಇಫ್ ಇನ್ ಕೇಸ್ ಸಜೆಸ್ಟ್ ಮಾಡ್ತೈತೆ ಅಂದರೆ ಅದು ಯಾವುದೋ ರಾಂಗ್ ಪ್ಲ್ಯಾಟ್ಫಾರ್ಮ್ ಅಂತ ಯೋಚನೆ ಫಿಕ್ಸ್ ಆಗಿ. ಸೊ ರಾಂಗ್ ಪ್ಲ್ಯಾಟ್ಫಾರ್ಮಲ್ಲಿ ಅಷ್ಟೇ ಆ ಥರ ಗೈಡ್ ಮಾಡೋಕ್ಕಾಗೋ ಅಂಥದ್ದು. ಸೊ ಇವಾಗ ನೀವು ಜೆಮಿನಿ, ಚಾಟ್ GPT ಎಲ್ಲ ಟ್ರಸ್ಟಬಲ್ಲು. ಸೊ ಇದರಲ್ಲಿ ಹೋಗಿ ರಿಸರ್ಚ್ ಮಾಡಿ. ಸೊ ಅದು ಯಾವುದೇ ಕಾರಣಕ್ಕೂ ನಿಮಗೆ ಯಾವುದೇ ರೀತಿ ಸ್ಟಾಕ್ಸ್ನ ರೆಫರ್ ಮಾಡಲ್ಲ. ಸೊ ಅದು ರೆಫರ್ ಮಾಡೋಕ್ಕಿಂತ ಮುಂಚೆ ಹೇಳಿರುತ್ತೆ ನಿಮ್ಮ ಓನ್ ರಿಸ್ಕಲ್ಲಿ ನೀವು ಸ್ಟಡಿ ಮಾಡಿ ಅಂತ. ಸೊ ಹಂಗಾಗಿ ಇದನ್ನು ಈ ಒಂದು ವೀಡಿಯೋನ ನಿಮ್ಗಳಿಗೋಸ್ಕರನೇ ಅಂತಲೇ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ಈ ವಿಡಿಯೋ ಪೂರ್ತಿ ನೋಡಿ, ಒಂದಷ್ಟು ಇನ್ಫಾರ್ಮೇಟಿವ್ ವೀಡಿಯೋಸ್ನ ಕೊಡ್ತೀನಿ. ಸೊ ಇವಾಗ ನೀವು ಲೈಕ್ ಸ್ಟಾಕ್ ಮಾರ್ಕೆಟಿಗೆ ಎಂಟ್ರಿ ಆಗ್ತಾ ಇದ್ದೀರಾ ಅಂದರೆ ಸೊ ದಯವಿಟ್ಟು 1 ಮಂತು 2 ಮಂತ್ಸು 3 ಮಂತ್ಸು ಇದನ್ನೆಲ್ಲ ತಲೆಯಿಂದ ಕಿತ್ತಾಕ್ಬಿಡಿ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇದ್ದರೆ ಮಾತ್ರ, ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂದರೆ ಮಾತ್ರ ಸ್ಟಾಕ್ ಮಾರ್ಕೆಟಿಗೆ ಎಂಟ್ರಿ ಕೊಡಿ. ಸೊ ಇವಾಗ ನಿಮಗೆ 10,000 to 20,000 30,000 ಅದು ಎಷ್ಟಾರ ಇರಲಿ ಗೈಸ್, ನಿಮ್ಮ ಸೇವಿಂಗ್ಸ್ ಅಂತ ಇರುತ್ತೆ. ಸೊ ಅದನ್ನು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಕೇರ್ಫುಲ್ಲಾಗಿ ಇನ್ವೆಸ್ಟ್ ಮಾಡಿ. ಸೊ ದಯವಿಟ್ಟು ನೀವು ಯಾವುದೋ ಒಂದು ಕಂಪ್ನಿ ಮೇಲೆ ಬ್ಲ್ಯಾಂಕಾಗಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಅದು ಎಂಥ ದೊಡ್ಡ ಕಂಪ್ನಿ ಆಗಿದ್ರೂ ನೀವು ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಲೇಬೇಕು. ಅಂದರೆ ಯಾವ ರೀತಿ ಎನ್ಕ್ವೈರಿ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಈಗ ಫಾರ್ ಎಕ್ಸಾಂಪಲ್, ಇವಾಗ ನೀವು ಕಂಪ್ನಿಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ಅದರಲ್ಲಿ ಚಾರ್ಟ್ ಅನ್ನೋದೊಂದು ಸಿಗುತ್ತೆ. ಆ ಚಾರ್ಟ್ನ ತೆಗೆದು ಗ್ರಾಫ್ನ ತೆಗೆದು 6 ಮಂತ್ಸಿಂದ ಅದು 5 ಇಯರ್ಸ್ವರೆಗೂ ನೀವು ಚಾರ್ಟ್ನ ಇಟ್ಕೊಂಡು ನೀವು ಅನಾಲಿಸಿಸ್ ಮಾಡಬೇಕು. ಸೊ ಈ ರೀತಿ ರನ್ನಿಂಗ್ ಇದೆ, ಈ ರೀತಿ ಇದಾಗಿದೆ, ಎಲ್ಲೆಲ್ಲಿ ಡೌನ್ಫಾಲ್ ಆಗಿದೆ, ಅದು ಏನು ಪರ್ಪಸ್ಸಿಗಾಗಿದೆ, ಯಾವ ಇದಕ್ಕಾಗಿದೆ, ಏನಾದ್ರೂ ನೇಚರಿಂದ ಆಗಿದೆಯಾ ಅಥವಾ ಸೀಸನ್ ವೈಸ್ ಆಗಿದೆಯಾ, ಇದೆಲ್ಲ ಸಿಕ್ಬಿಡುತ್ತೆ ಗೈಸ್ ಗ್ರಾಫಲ್ಲಿ. ಅದನ್ನೆಲ್ಲ ಕುತ್ಕೊಂಡು ನೀವು ಸ್ಟಡಿ ಮಾಡಬೇಕು. ಸ್ಟಡಿ ಮಾಡಿ ಅದಾದಮೇಲೆ ಇನ್ವೆಸ್ಟ್ ಮಾಡಿ. ನೀವು 2,000 3,000 ಇನ್ವೆಸ್ಟ್ ಮಾಡೋರು ಕೂಡ ದಯವಿಟ್ಟು ಸ್ಟಡಿ ಮಾಡಿ. ಸುಮ್ಮನೆ ಬ್ಲ್ಯಾಂಕಾಗಿ 2,000 ಅಷ್ಟೇ ಅಲ್ವಾ, ಹಾಕ್ಬೋಣ ಬಿಡು, ಬಂದರೆ ಬರಲಿ, ಹೋದರೆ ಹೋಗ್ಲಿ ಅನ್ನೋ ಥರ ದಯವಿಟ್ಟು ಅಮೌಂಟ್ನ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೊ ಇವಾಗ ಬನ್ನಿ ಗೈಸ್, ನಾನು ಒಂದು ಸ್ವಲ್ಪ ಕಡಿಮೆ ಅಂದರೆ ಒಂದು ಸ್ವಲ್ಪ ನೋಟ್ಸ್ ಮಾಡಿದ್ದೀನಿ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತೀನಿ. ಸೊ ಇದೇ ಫಸ್ಟ್ ವೀಡಿಯೋ ನಾನು ನೋಟ್ಸ್ ಹಿಡ್ಕೊಂಡು ಮಾತಾಡ್ತೀರಾ ಅಂಥದ್ದು. ಸೊ ನಿಮ್ಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ ನಾನು ಈಗ ಮಾಡಿರೋದೆಲ್ಲ ಗೈಸ್. ಇದು ನನ್ನ ಪ್ರಕಾರ ಒಂದು 3 to 4 years ಬ್ಯಾಕು ನಾನು ಒಂದು ಸ್ವಲ್ಪ ಸ್ಟಡಿ ಮಾಡಿ ಒಂದು ಸ್ವಲ್ಪ ಕೋಚಿಂಗು ತಗೋತಿದ್ದೆ. ಸೊ ಅದ್ರ ಮೇಲೆ ಆ ಬೇಸ್ ಮೇಲೆ ನಾನು ಮಾಡಿರೋ ಅಂಥ ನೋಟ್ಸ್ ಇದು. ಸೊ ಇವಾಗ ಮಾರ್ಕೆಟ್ ಕ್ಯಾಪ್ ಅಂತ ಬರುತ್ತೆ. ಸೊ ಇದು ಲೆಸ್ ದೆನ್ 1,000 crore ಇದ್ದರೆ ಮೈಕ್ರೋ ಕ್ಯಾಪ್ ಹೋಗುತ್ತೆ. ಅಂದರೆ ಟೋಟಲ್ ಇನ್ವೆಸ್ಟ್ಮೆಂಟ್ ಅವ್ರದ್ದು. ಸೊ ಟೋಟಲ್ ಇನ್ವೆಸ್ಟ್ಮೆಂಟ್ ಬಂದು 1,000 crore ಕಡಿಮೆ ಇದ್ದರೆ ಮೈಕ್ರೋ ಕ್ಯಾಪ್ಗೆ ಹೋಗುತ್ತೆ. 10,000 crore ಕಡಿಮೆ ಇದ್ದರೆ ಸ್ಮಾಲ್ ಕ್ಯಾಪ್ಗೆ ಹೋಗುತ್ತೆ. ಮೋರ್ ದೆನ್ 10,000 crore ಇದ್ದರೆ ಅಂದರೆ 20,000 crore 30,000 crore 40,000 crore ಈ ಥರ ಇದ್ದರೆ ಅದು ಬಂದು ಮಿಡ್ ಕ್ಯಾಪ್ಗೆ ಹೋಗುತ್ತೆ. ಸೊ ಮಿಡ್ ಕ್ಯಾಪ್ಗೆ ಹೋಗುತ್ತೆ. ಅದಾದಮೇಲೆ ಮೋರ್ ದೆನ್ 1,00,000 crore 1,00,000 ಕೋಟಿಗಿಂತ ಜಾಸ್ತಿ ಇದ್ದರೆ ಅಂದರೆ ಅವ್ರದ್ದು ನೆಟ್ವರ್ತು, ಓಕೆನಾ ಗೈಸ್, ಟರ್ನ್ ಓವರ್ ಅಲ್ಲ, ನೆಟ್ವರ್ತು. ಸೊ ಇದಕ್ಕಿಂತ ಜಾಸ್ತಿ ಇದ್ದರೆ ಅದನ್ನು
ಇದಕ್ಕೆ ಲಾರ್ಜ್ ಕ್ಯಾಪ್ಗೆ ಹೋಗುತ್ತೆ. ಸೊ ಇದರಲ್ಲಿ ಒಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಲಾರ್ಜ್ ಕ್ಯಾಪು ಅಂದರೆ 1,00,000 ಕ್ರೋರ್ಗಿಂತ ಯಾವ್ದು ಜಾಸ್ತಿ ಇರುತ್ತೆ, ಗ್ರೋತು ಒಂದು ಸ್ವಲ್ಪ ಕಡಿಮೆ ಇರುತ್ತೆ, ರಿಸ್ಕು ಕಡಿಮೆ, ರಿಸ್ಕ್ ಲೆವೆಲ್ಲು ಲೋ ರಿಸ್ಕ್ ಲೆವೆಲ್ ಇರುತ್ತೆ ಇದರಲ್ಲಿ. ಸೊ ಇವಾಗ 1,00,000 ಕ್ರೋರು ಅವ್ರು ಈಸಿಯಾಗಿ ಮಾಡಿರಲ್ಲ ಗೈಸ್, ಅದನ್ನು ಒಂದೊಂದೇ ಸ್ಟೆಪ್ಪಿಂದನೇ ಮಾಡಿರ್ತಾರೆ. ಸೊ ಗ್ರೋ ಲೆವೆಲು ಒಂದು ಸ್ವಲ್ಪ ಕಡಿಮೆ ಇರುತ್ತೆ. ಸೊ ನೀವೇನು ಅನ್ಕೋಬೋದು, 1% ಬೆಳೆಯೋದಕ್ಕೆ ನನ್ನ ಪ್ರಕಾರ ಇದು ಮಿಡ್ ಕ್ಯಾಪ್ ಎಲ್ಲ 1% ಪ್ರಾಫಿಟ್ ಆಗೋಕ್ಕೆ 2 ಡೇಸ್ ತಗೊಳುತ್ತೆ ಅಂತ ಎಕ್ಸಾಂಪಲ್, 2 ಡೇಸ್ ತಗೊಳುತ್ತೆ ಅಂತ ಇಟ್ಕೊಳ್ಳಿ, ಬೇಡ 2 ಡೇಸ್ ತಗೊಳುತ್ತೆ ಅಂತ ಇಟ್ಕೊಳ್ಳಿ. ಸೊ ಇವಾಗ ಸ್ಮಾಲ್ ಕ್ಯಾಪಲ್ಲಿ ಬಂದ್ಬಿಟ್ಟು ಲೈಕ್ ಅದು 3 to 4 ಡೇಸ್ ತಗೊಳುತ್ತೆ, ಸೊ 1% ಬೆಳೆಯೋಕ್ಕೆ. ಅದಾದಮೇಲೆ ಸ್ಮಾಲ್ ಕ್ಯಾಪಲ್ಲಿ 3 to 4 ಡೇಸು, ಮಿಡ್ ಕ್ಯಾಪಲ್ಲಿ 5 to 6 ಡೇಸು, ಲಾರ್ಜ್ ಕ್ಯಾಪಲ್ಲಿ 1 ವೀಕು. ಈ ರೀತಿ 1% ಎಕ್ಸಾಂಪಲ್ ಕೊಡ್ತಾ ಇರೋದು ನಾನು, ಇದಲ್ಲ. ಸೊ ಈ ರೀತಿ ಬೆಳೀತಾ ಹೋಗುತ್ತೆ. ಸೊ ಇವಾಗ ನೀವೇನು ಅನ್ಕೋಬೋದು, ಸೊ 1% ಬೆಳೆಯೋಕ್ಕೆ 2 ಡೇಸು 3 ಡೇಸ್ ಇರುತ್ತಲ್ಲ, ಸೊ ಇದಕ್ಕೆ ಮೈಕ್ರೋ ಕ್ಯಾಪ್ಗೆ ಇನ್ವೆಸ್ಟ್ ಮಾಡೋಣ. ಸೊ ದಯವಿಟ್ಟು ಇದು ಹೈ ಲೆವೆಲ್ ರಿಸ್ಕು ಗೈಸ್. ಇದರಲ್ಲಿ ಯಾವಾಗ ಇನ್ವೆಸ್ಟ್ ಮಾಡ್ತೀರಲ್ಲ, ಸೊ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ. ಯಾಕೆ ಅಂದರೆ ಆ ಕಂಪ್ನಿಗಳು ಬಂದ್ಬಿಟ್ಟು ನಿಮಗೆ ಬಂದು 1 ರೂಪಿ 2 ರೂಪಿ 3 ರೂಪಿ ಸ್ಟಾಕ್ಸ್ ಕೊಡ್ತಾ ಇರುತ್ತೆ, 10 ರೂಪಿ ಸ್ಟಾಕ್ ಕೊಡ್ತಾ ಇರುತ್ತೆ, ಅಂದರೆ ಸಿಂಗಲ್ ಡಿಜಿಟಿಂದ ಡಬಲ್ ಡಿಜಿಟ್ ಅಷ್ಟು ಅಮೌಂಟಲ್ಲಿ ಒಂದು ಸ್ಟಾಕ್ ಪ್ರೈಸ್ ಇರುತ್ತೆ. ಸೊ ನೀವೇನು ಮಾಡ್ತೀರಾ, ಇದನ್ನು ಒಂದು 50 ಸ್ಟಾಕ್ ತಗೋಬೋಣ ಅಂತ ತಗೋತೀರಾ. ಸೊ ಈ ಕಂಪ್ನಿಗಳೇನಾಗುತ್ತೆ ಅಂದರೆ ಯಾವಾಗ ಬೇಕಾದರೂ ಕ್ಲೋಸ್ ಆಗಿಬಿಡ್ಬೋದು. ಸೊ ಅವರು ಒಂದು ಮೇನ್ ಸ್ಟ್ರಾಂಗ್ ರೀಸನ್ ಇಟ್ಕೊಂಡು ಕ್ಲೋಸ್ ಮಾಡೋ ಚಾನ್ಸಸ್ ಹೆವಿ ಇರುತ್ತೆ. ಸೊ ಅದಕ್ಕೆ ಇದನ್ನು ಹೈ ರಿಸ್ಕ್ ಅಂತ ಅಂತಾರೆ, ಹೈ ಲೆವೆಲ್ಗೆ ಹೈ ರಿಸ್ಕು. ಸೊ ಇವಾಗ ಸ್ಮಾಲ್ ಕ್ಯಾಪ್ಗೆ ಹೋಗೋಣ. ಇದಕ್ಕಿಂತ ಅಂದರೆ ಇದು ಮೈಕ್ರೋ ಕ್ಯಾಪ್ಗಿಂತ ಒಂದು 10% ಬೆಟರು, ಫುಲ್ ಬೆಟರ್ ಅಂತ ಹೇಳೋಕ್ಕಲ್ಲ, ಒಂದು 10% ಅಷ್ಟೇ ಬೆಟರು. ಇದರಲ್ಲೂ ಸಿಕ್ಕಾಪಟ್ಟೆ ರಿಸ್ಕ್ ಇರುತ್ತೆ ಸ್ಮಾಲ್ ಕ್ಯಾಪಲ್ಲೂ. ಸೊ ಅವ್ರದ್ದು ಅಪ್ಪು ಡೌನ್ಸ್ ತುಂಬ ಇರುತ್ತೆ. ಯಾಕೆ ಅಂದರೆ ಅವರು ಈಗ ಒಂದು ಸ್ವಲ್ಪ ಗ್ರೋ ಲೆವೆಲಲ್ಲಿ ಇಂಪ್ರೂವ್ ಆಗ್ತಾ ಇರ್ತಾರೆ, ಗ್ರಾಫು ವೇರಿಯೇಷನ್ಸ್ ಇರುತ್ತೆ. ಅದಾದಮೇಲೆ ಬಂದ್ಬಿಟ್ಟು ಲೈಕ್ ಮಿಡ್ ಕ್ಯಾಪಿಗೆ ಬಂದಾಗ ಮಿಡಲ್ ರೇಂಜ್ಗೆ ರಿಸ್ಕ್ ಇರುತ್ತೆ ಗೈಸ್. ಮಿಡಲ್ ರೇಂಜ್ ಅಂದರೆ ಒಂದು ಇದಕ್ಕಿಂತ ಸ್ಮಾಲ್ ಕ್ಯಾಪ್ಗಿಂತ ಒಂದು 20 to 30% ಸೇಫ್ ಗೇಮ್ ಆಡ್ತಾ ಇರ್ತೀರಾ. ಸೊ ಲಾರ್ಜ್ ಕ್ಯಾಪಲ್ಲಿ ಬಂದ್ಬಿಟ್ಟು 80% ರಿಸ್ಕ್ ಕಡಿಮೆ, ಲೋ ರಿಸ್ಕು. ಸೊ ಅದಕ್ಕೆ ಅದು ಗ್ರೋ ಆಗೋದು ಕಡಿಮೆ. ಅವರು ಏನಂದರೆ ಇವಾಗ 1,00,000 ಕೋಟಿ ಅವರು ನೆಟ್ವರ್ತ್ ಇದೆ ಅಂದರೆ ಗೈಸ್, ಅವರು ಅದನ್ನು ಗ್ರೋ ಮಾಡೋಕ್ಕೆ ಇದು ಮಾಡಬೇಕು. ಆಮೇಲೆ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕು. ಅವರು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ಕೊಂಡು ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ಗೆ ಬೆಳೆಯೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅದಕ್ಕೆ ಸ್ಲೋ ಆಗಿರುತ್ತೆ. ಈ ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪು ಇವೆಲ್ಲ ಏನಾಗುತ್ತೆ, ಮೈಕ್ರೋ ಕ್ಯಾಪು ಅವರು ಇವಾಗ ಲಾರ್ಜ್ ಕ್ಯಾಪ್ ಆಗಬೇಕು ಅವರು. ಸೊ 1,00,000 ಕ್ರೋರ್ ಅವ್ರ ಟಾರ್ಗೆಟ್ ಇರುತ್ತೆ. ಸೊ ಅದಕ್ಕೆ ಏನು ಮಾಡ್ತಾ ಇರ್ತಾರೆ, ಒಂದು ಸ್ವಲ್ಪ ವೇರಿಯೇಷನ್ಸು, ನಾನು ಮಾಡ್ಬೋಣ, ಸಾಧನೆ ಮಾಡ್ಬೋಣ, ಏನಾರು ಒಂದು ಮಾಡಬೇಕು ಅಂದ್ಬಿಟ್ಟು ಅಪ್ಸು ಡೌನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ರಿಸ್ಕು ಕಡಿಮೆ ಬಂದ್ಬಿಟ್ಟು ಗೈಸ್ ಲಾರ್ಜ್ ಕ್ಯಾಪಲ್ಲಿ. ಸೊ ದಯವಿಟ್ಟು ಆದಷ್ಟು ಅದಕ್ಕೆ ಇನ್ವೆಸ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ನೀವು ಅನ್ಕೋಬೋದು 1,000 to 2,000 3,000 ಎಲ್ಲ ಇರುತ್ತೆ, 500 600 700 800 ಈ ಥರ ಎಲ್ಲ ಇರುತ್ತೆ. ಅದಕ್ಕೆ ಹೆಂಗೆ ನಾನು ಇನ್ವೆಸ್ಟ್ ಮಾಡೋದು, ಒಂದು ಸ್ಟಾಕ್ ತಗೊಳಕ್ಕಾಗಲ್ಲ ನನಗೆ, ಈ ಥರ ನಾನು ಒಂದು 10 ಸ್ಟಾಕ್ 20 ಸ್ಟಾಕ್ ತಗೋಬೇಕು. ಸೊ ಇದನ್ನೆಲ್ಲ ಕಿತ್ತಾಕ್ಬಿಡಿ ಗೈಸ್. ನೀವು 1 ರೂಪಿ ಸ್ಟಾಕ್ನ 1 ತಗೊಂಡ್ರು ಒಂದೇ, 10 ರೂಪಿ ಸ್ಟಾಕ್ನ 10 ತಗೊಳ್ಳೋದು ಒಂದೇ. ಸೊ ಈ ರೀತಿ ಹೋಗುತ್ತೆ ಗೈಸ್, ಸಿಂಪಲ್ಲು. ಇವಾಗ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ 10 ರೂಪಾಯಿ ಶೇರು ಒಂದಿರುತ್ತೆ, ಒಂದು ತಗೋತೀರಾ. ಸೊ 1 ರೂಪಿ ಶೇರ್ದು ಒಂದಿರುತ್ತೆ, 10 ಶೇರ್ ತಗೋತೀರಾ. ಸೊ ಎರಡು ವ್ಯಾಲ್ಯೂನು ಇದಕ್ಕೂ 10 ರೂಪಾಯಿ, ಇದಕ್ಕೂ 10 ರೂಪಾಯಿ. ಸೊ ಇದರಲ್ಲಿ 10% ಬೆಳೆದ್ರೆ 1 ರೂಪಾಯಿ, ಇದರಲ್ಲೂ 10% ಬೆಳೆದ್ರೆ 1 ರೂಪಾಯಿ ಬರೋದು ನಿಮಗೆ. ಸೊ ಸಿಂಪಲ್ಲು, ನೀವು ಸ್ಟಾಕ್ ಇದರಲ್ಲಿ ಕ್ಯಾಲ್ಕುಲೇಟೇ ಮಾಡ್ಕೋಬೇಡಿ. ಸೊ ಸ್ಟಾಕು N ನಂಬರಲ್ಲಿ ಇದ್ರೂ ಪ್ರಾಬ್ಲಮ್ ಇಲ್ಲ, 1 ಇದ್ರೂ ಪ್ರಾಬ್ಲಮ್ ಇಲ್ಲ. ಸೊ ನೀವೇನು ಇನ್ವೆಸ್ಟ್ ಮಾಡಿರ್ತೀರಲ್ಲ ಅದ್ರ ಮೇಲೇ ನಿಮಗೆ ಪರ್ಸೆಂಟೇಜ್ ಬರೋ ಅಂಥದ್ದು. ಸಿಂಪಲ್ ಗೈಸ್. ನೀವು ಇವಾಗ 1 ರೂಪಿ ಕೊಟ್ಟು 10 ಸ್ಟಾಕು ತಗೊಂಡ್ರು, ಅಂದರೆ 10 ರೂಪಾಯಿ ಇನ್ವೆಸ್ಟ್ ಮಾಡಿ 10 ಸ್ಟಾಕ್ ತಗೊಂಡ್ರು, ನೀವು 10 ರೂಪಾಯಿದು 1 ಸ್ಟಾಕ್ ತಗೊಂಡ್ರು, ಎರಡಕ್ಕೂ 10 ರೂಪಾಯಿನೇ ಇನ್ವೆಸ್ಟ್ ಮಾಡಿರ್ತೀರ, 10 ರೂಪಾಯಿ. ಸೊ ಅವಾಗ ಏನಾಗುತ್ತೆ, ನಿಮಗೆ 10% ಬೆಳೆದ್ರೆ ಇದರಲ್ಲೂ 1 ರೂಪಾಯಿನೇ ಕೊಡೋದು ಅವರು, ಇದರಲ್ಲೂ 1 ರೂಪಾಯಿನೇ ಕೊಡೋದು. ಸೊ ನೀವೇನು ಮಾಡೋಕ್ಕೆ
ಯಾವ್ದು ಲೋ ರಿಸ್ಕ್ ಇರುತ್ತೆ ಅದಕ್ಕೆ ಇನ್ವೆಸ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಪೆನಿ ಕ್ಯಾಪ್ಸ್ ಈ ಥರ ಎಲ್ಲ ಗೈಸ್ ₹1, ₹2, ₹3 ಎಲ್ಲ ಬರ್ತಿದೆ. ಸೊ ದಯವಿಟ್ಟು ಸಿಂಗಲ್ ಡಿಜಿಟ್ ಡಬಲ್ ಡಿಜಿಟಿಗೆ ಇನ್ವೆಸ್ಟ್ ಮಾಡಬೇಕಾದ್ರೆ 10 ಸತಿ 50 ಸತಿ ಯೋಚನೆ ಮಾಡಿ. ಸಿಕ್ಕಾಪಟ್ಟೆ ರಿಸ್ಕ್ ಇದೆ. ಇದಾದಮೇಲೆ ಗೈಸ್ ಇದರಲ್ಲಿ ಬುಕ್ ವ್ಯಾಲ್ಯೂ ಅಂತ ಬರುತ್ತೆ, ROC ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡು. ಸೊ ಇದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು. ROE ರಿಟರ್ನ್ ಆನ್ ಈಕ್ವಿಟಿ, ಸೊ OPM ಆಪ್ರೇಷನ್ ಇನ್ಕಮ್ಮು, ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕು. ಕಾಂಪೌಂಡು ಅದೇನು ಇದು ಹಿಂಗೆ ಏನು ಎತ್ತ, TTM ಟ್ರೈಲಿಂಗ್ 12 ಮಂತ್ಸು, ಸೊ PE ಪ್ರೈಸ್ ಟು ಅರ್ನಿಂಗ್ಸು, ಸೊ PE ರೇಷಿಯೋ ಅಂತ ಬರುತ್ತೆ. ಸೊ ಅದಾದಮೇಲೆ ಇಂಟ್ರಾಡೇ, ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ. ಆಮೇಲೆ ಬುಲ್ಲಿಶು ಬೇರಿಶು, ಇದನ್ನು ಫಸ್ಟು ಮೇಯ್ನಾಗಿ ಬೇಸಿಕಲ್ಲಿ ಕಲ್ತ್ಕೋಬೇಕು. ಬುಲ್ಲಿಶ್ ಅಂದರೆ ಗ್ರಾಫ್ ಮೇಲ್ಗಡೆ ಹೋಗೋದು, ಬೇರಿಶ್ ಅಂದರೆ ಗ್ರಾಫ್ ಕೆಳಗಡೆ ಬರೋದು. ಸೊ ಇದನ್ನು ಹೇಳ್ತಾರೆ. ಇಂಟ್ರಾಡೇ ಅಂದರೆ ಗೈಸ್ ಸಿಂಪಲ್ಲು, ಒಂದು ದಿನ ಆಟ ಆಡೋದು ನೀವು. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಹೇಗೆ ಇನ್ವೆಸ್ಟ್ ಮಾಡ್ತೀರೋ ಹಂಗೇನೆ, ಬಟ್ ಸ್ಟಾಕಲ್ಲಿ ಏನಾಗುತ್ತೆ ಬರೀ ಬೈ ಮಾಡ್ತಾ ಇರ್ತೀರ. ಇಂಟ್ರಾಡೇಲಿ ಏನಾಗುತ್ತೆ ಅಂದರೆ ಸಿಂಪಲ್ಲು, ಬೈ ಕೂಡ ಮಾಡ್ಬೋದು, ಸೆಲ್ ಕೂಡ ಮಾಡ್ಬೋದು. ಸೊ ಬೈ ಮಾಡೋರೆಲ್ಲ ಆದಷ್ಟು ಲಾಂಗ್ ಟರ್ಮ್ಗೆ ಬೈ ಮಾಡಿ. ಇಫ್ ಇನ್ ಕೇಸ್ ನೀವೇನಾದರೂ ಈ ಕಂಪ್ನಿ ಬೀಳುತ್ತೆ, ನನಗೆ 100% ಗ್ಯಾರಂಟಿ ಇದೆ, ಸೊ ಇದು ಏನು ಗ್ರಾಫು ಡೌನ್ವರ್ಡ್ಸ್ಗೆ ಹೋಗುತ್ತೆ ಅಂತ ನಿಮ್ಗೆ ಏನಾದರೂ 200% 300% ಕನ್ಫರ್ಮ್ ಇತ್ತು ಅಂದರೆ ಇಂಟ್ರಾಡೇಗೆ ಹೋಗಿ. ಇಂಟ್ರಾಡೇಗೆ ಹೋದಾಗ ಏನು ಬೆನಿಫಿಟ್ಟು ಅಂದರೆ ನೀವು ಸೆಲ್ ಮಾಡ್ಬೋದು, ನಿಮ್ಮ ಹತ್ರ ಇಲ್ಲದಿರೋ ಸ್ಟಾಕ್ನ ಸೆಲ್ ಮಾಡ್ಬೋದು. ಸೊ ಸೆಲ್ ಮಾಡಿಬಿಟ್ಟು ಅದಾದಮೇಲೆ ನೀವು ಯಾವಾಗ ಅದು ಡೌನ್ವರ್ಡ್ಗೆ ಹೋಗುತ್ತೋ ನಿಮಗೆ ಒಂದು ಪೀಕ್ ಮೂಮೆಂಟ್ ಅನ್ನೋದೊಂದು ಇರುತ್ತೆ. ಅಂದರೆ ಒಂದು ಇಷ್ಟು ಡೌನ್ವರ್ಡ್ಸ್ಗೆ ಹೋಗುತ್ತೆ ಅಂತ ನಿಮ್ಗೊಂದು ಕ್ಲಾರಿಟಿ ಇದ್ದಾಗ ಅಷ್ಟು ಡೌನ್ವರ್ಡ್ಗೆ ಹೋದಾಗ ಬೈ ಮಾಡೋದು. ಸೊ ಸಿಂಪಲ್ಲು, ಇಲ್ಲಿ ಬೈ ಮಾಡಿ ಸೆಲ್ ಮಾಡ್ತಾ ಇರ್ತೀರ ಫಸ್ಟು. ಆವಾಗ ಏನಾಗುತ್ತೆ, ನಿಮ್ಗೆ ಎಷ್ಟು ಪ್ರಾಫಿಟ್ ಬಂದಿರುತ್ತೆ ಅಷ್ಟು ನಿಮ್ಮ ಅಕೌಂಟ್ಗೆ ಅಂದರೆ ಗ್ರೋ ಆಗ್ತಾ ಇರುತ್ತೆ, ನಿಮ್ಮ ಅಕೌಂಟಿಗೆ ಬಂದು ಬೀಳುತ್ತೆ. ಸೊ ಇವಾಗ ಸೆಲ್ ಮಾಡಿಬಿಟ್ಟು ಬೈ ಮಾಡ್ತೀರಾ. ಸಿಂಪಲ್, ಇಲ್ಲಿ ಬೈ ಮಾಡಿ ಏನು ಸೆಲ್ ಮಾಡಿರ್ತೀರಲ್ಲ ಅದೇನೇ ಫಸ್ಟು ಸ್ಟೆಪ್ಪು. ಬೈ ಮಾಡಿ ಫಸ್ಟು ಸೆಲ್ ಮಾಡ್ತೀರಾ, ಸೆಲ್ ಮಾಡಾದ್ಮೇಲೆ ಡೌನ್ವರ್ಡ್ಸ್ಗೆ ಬಂದಮೇಲೆ ಬೈ ಮಾಡ್ತೀರಾ. ಸೊ ಇಲ್ಲಿಂದ ಈ ಬೈ ಮಾಡಿದಾಗಿಂದ ಇಲ್ಲಿಗೆ ಏನು ಪ್ರಾಫಿಟ್ ಇದೆ ಅದು ನಿಮ್ಮ ಅಕೌಂಟಿಗೆ ಬಂದು ಬೀಳುತ್ತೆ. ಇಷ್ಟೇ ಗೈಸ್ ಸಿಂಪಲ್ಲು. ನೀವು ಬೈ ಮಾಡಿ ಸೆಲ್ ಮಾಡೋದು ನಾರ್ಮಲ್ ಇದರಲ್ಲಿ ಸ್ಟಾಕಲ್ಲಿ ಬೈ ಮಾಡಿ ಸೆಲ್ ಮಾಡ್ತೀರಿ, ಇದು ಸೆಲ್ ಮಾಡಿ ಬೈ ಮಾಡ್ತೀರಾ. ಸೊ ಎರಡರಲ್ಲೂ ಸೇಮ್ ಇರುತ್ತೆ. ಬಟ್ ಇದು ರಿಸ್ಕಿ ಹೆಂಗೆ ಅಂದರೆ ಒಂದೇ ದಿನ ಟೈಮ್ ಇರುತ್ತೆ. ಸೊ ಇದು 3:30ಗೇನೋ ಸ್ಟಾಕ್ ಮಾರ್ಕೆಟ್ ಕ್ಲೋಸ್ ಆಗೋಗುತ್ತೆ. ಸೊ ನೀವು 3 ಗಂಟೆಗೆ ತಗೊಂಡ್ರೂ 3:30ಗೆ ಸ್ಟಾಕ್ ಕ್ಲೋಸ್ ಆಗೋಗುತ್ತೆ. ಸೊ 24 ಅವರ್ಸ್ ಅಲ್ಲ, ನೀವು ತಗೊಂಡಾಗಿಂದ 24 ಅವರ್ಸ್ ಟೈಮ್ ಅಲ್ಲ. ಸೊ ನೀವು ಯಾವಾಗ ತಗೋತೀರೋ ಅವತ್ತಿನ ದಿನವೇ ಕ್ಲೋಸ್ ಮಾಡಬೇಕು. ಅಟ್ ಎನಿ ಕಾಸ್ಟ್ ಕ್ಲೋಸ್ ಮಾಡಿ ಬಿಟ್ಬಿಡ್ಬೇಕು. ಇಫ್ ಇನ್ ಕೇಸ್ ಕ್ಲೋಸ್ ಮಾಡಿಲ್ಲ ಅಂದರೆ ನಿಮ್ಮದು ಲಾಸಲ್ಲಿದ್ದರೂ ಪ್ರಾಫಿಟಲ್ಲಿದ್ದರೂ ಏನೇ ಇದ್ರೂ ಕ್ಲೋಸ್ ಆಗಿ ಏನು ಅದರಲ್ಲಿ ಮಿನಿಮಮ್ ಏನಿರುತ್ತೆ ಅದು ನಿಮ್ಮ ಅಕೌಂಟಿಗೆ ಬರುತ್ತೆ. ಸೊ ಇಂಟ್ರಾಡೇ ಅಂದರೆ ಇದು. ಸೊ ದಯವಿಟ್ಟು ಇಂಟ್ರಾಡೇನ ಮಾಡೋಕ್ಕೆ ಹೋಗಬೇಡಿ, ಯಾಕೆಂದರೆ ಹೈ ಲೆವೆಲ್ ರಿಸ್ಕ್ ಇರುತ್ತೆ. ಸೊ ಸ್ಟಾರ್ಟಿಂಗ್ ಸ್ಟೇಜು ನಾನೇನೋ ಪ್ರಾಫಿಟ್ ಮಾಡಬೇಕು, ಇದು ಗ್ರಾಫ್ ಅವಾಗಿಂದ ಬೆಳಗ್ಗೆಯಿಂದ ಬರೀ ಡೌನ್ವರ್ಡ್ಸ್ಗೆ ಹೋಗ್ತಿದೆ, ನನಗೆ ಯಾಕೋ ಇದು ಫುಲ್ ಬಿದೋಗುತ್ತೆ ಅಂತ ಅನ್ನಿಸ್ತೈತಿ. ಇವೆಲ್ಲ ಬೇಡ ಗೈಸು. ನಂತರ ಬ್ಲ್ಯಾಂಕಾಗಿ ಇನ್ವೆಸ್ಟ್ ಮಾಡೋದೆಲ್ಲ ದಯವಿಟ್ಟು ಇಟ್ಕೋಬೇಡಿ, ಯಾಕಂದರೆ ತುಂಬ ರಿಸ್ಕು ಗೈಸ್ ಇವೆಲ್ಲ. ಅದಾದಮೇಲೆ ತುಂಬ ಇದೆ ಗೈಸ್, ನನಗೆ ಬೇಕು ಅಂದರೆ ನೀವು ಕಮೆಂಟ್ ಮಾಡಿ. ಸೊ ಇವಾಗ ಏನೇನು ಹೇಳಿದ್ನಲ್ಲ, ROE ROC OPM ಕಾಂಪೌಂಡೆಂಟ್ ಇದ್ರ ಬಗ್ಗೆ ಒಂದು ಸ್ವಲ್ಪ ಇನ್ ಡೆಪ್ತಾಗಿ TTM PE ರೇಷಿಯೋ ಈ ಬಗ್ಗೆ ನಾನು ಸ್ವಲ್ಪ ಡೆಪ್ತಾಗಿ ನಾನು ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಕಮೆಂಟ್ ಮಾಡಿದ್ರೆ ಅಷ್ಟೇ ನಾನು ವೀಡಿಯೋ ನೆಕ್ಸ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಇಲ್ಲ ಅಂದರೆ ಪರವಾಗಿಲ್ಲ ಗೈಸ್. ಅದಾದಮೇಲೆ ಸ್ಕ್ರೀನರಿನ್ ಅಂತಂದಿದೆ, ಆ ಆ್ಯಪಲ್ಲಿ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋಬೋದು. moneycontrol.com ಅಂತಿದೆ, ಅದರಲ್ಲೂ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋಬೋದು. ಅದಾದಮೇಲೆ ನಿಮಗೆ ಲೈಕ್ ವರ್ಚುವಲ್ ಟ್ರೇಡಿಂಗ್ ವೆಬ್ಸೈಟ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ಸೊ ವರ್ಚುವಲ್ ಟ್ರೇಡಿಂಗ್ ವೆಬ್ಸೈಟ್ಸ್ ಅಂದರೆ ಏನು ಅಂದರೆ ಸಿಂಪಲ್ಲು, ಅವರು ಒಂದಷ್ಟು ಅಮೌಂಟ್ ಅನ್ನೋದು ಕೊಡ್ತಾರೆ ನಿಮಗೆ ಟ್ರಯಲ್ಗೆ. ಸೊ ಆ ಅಮೌಂಟ್ನ ಇಟ್ಕೊಂಡು ನೀವು ಒರಿಜಿನಲ್ ಟ್ರೇಡಿಂಗ್ ಮಾಡ್ಬೋದು. ನೀವು ಸ್ಟಾಕಲ್ಲಿ ಹೆಂಗೆ ಇನ್ವೆಸ್ಟ್ ಮಾಡಿ ಸೆಲ್ ಮಾಡ್ತಾ ಇರ್ತೀರೋ ಸೊ ಅದನ್ನು ಅವ್ರು ಕೊಡೋ ಒಂಥರ ವರ್ಚುವಲ್ ಮನಿ ಅದು. ಸೊ ಅದು ನಿಮಗೆ ಬ್ಯಾಂಕ್ ಅಕೌಂಟು ಟ್ರಾನ್ಸ್ಫರ್ ಆಗೋಲ್ಲ. ಸೊ ಈ ಥರ ರಿಸ್ಕ್ ಎಲ್ಲ ದಯವಿಟ್ಟು ತಗೋಬೇಡಿ. ಸೊ ಇವಾಗ ನಾನು ಹೇಳಬೇಕಾದ್ರೆ ಸುಮಾರು ಜನ ಯೋಚನೆ ಮಾಡ್ತಾ ಇರ್ತೀರ, ವರ್ಚುವಲ್ ಮನಿ ಕೊಡ್ತಾರೆ, ನಾನು ಪ್ರಾಫಿಟ್ ಮಾಡಿಬಿಟ್ಟು ಆ ಪ್ರಾಫಿಟ್ನ ನನ್ನ ಅಕೌಂಟ್ಗೆ ಹಾಕೋಬಿಡ್ಬೋದೇನೋ. ಇದೆಲ್ಲ ಇಲ್ಲ ಗೈಸ್. ನೀವೇನೇ ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ಅದ್ರಲ್ಲಿ ₹1 ನಿಮಗೆ ಸಿಗೋಲ್ಲ. ಸೊ ಇದೇನು ಅಂದರೆ ಒಂಥರ ಟ್ರೈನಿಂಗ್ ಇದ್ದಂಗೆ. ಸೊ ಟ್ರೈನಿಂಗ್ ಕ್ಲಾಸಸ್ ಇದ್ದಂಗೆ. ಸೊ ಟ್ರೈನ್ ಮಾಡ್ಕೋಬೋದು ನಿಮಗೆ ನೀವು ಬ್ಲ್ಯಾಂಕಾಗಿ ಲೈಕ್ ಸ್ಟಡಿ ಮಾಡಿ ಯಾವುದೋ ನಿಮ್ಮ ಅಮೌಂಟ್ನ ಒರಿಜಿನಲ್ ಅಮೌಂಟ್ನ ಹಾಕಿ ಇನ್ವೆಸ್ಟ್ ಮಾಡಿ ಲಾಸ್ ಮಾಡ್ಕೊಳ್ಳೋದಕ್ಕಿಂತ ವರ್ಚುವಲ್ ಟ್ರೇಡಿಂಗ್ ವೆಬ್ಸೈಟ್ಸ್ ಅನ್ನೋದೊಂದಿದೆ, ಅದಕ್ಕೆ ನೀವು ಹೋಗ್ಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ಟ್ರೈನಿಂಗ್ ತಗೊಂಡು ಮಾಸ್ಟರ್ ಮೈಂಡ್ ಆಗಿ ಅದಾದಮೇಲೆ ನೀವು ಫೀಲ್ಡಿಗೆ ಎಂಟ್ರಿ ಆಗ್ಬೋದು, ಒರಿಜಿನಲ್ ಮನಿ ಜೊತೆ ಗೇಮ್ ಸ್ಟಾರ್ಟ್ ಮಾಡ್ಬೋದು ಗೈಸ್. ಸೊ
ಅದಾದಮೇಲೆ ನಿಮ್ಗೆ ಯಾವ ಆ್ಯಪಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಯಾವ್ದು ವರ್ತಿ, ಯಾವ್ದು ಚೆನ್ನಾಗಿದೆ, ಯಾವ್ದು ಬೆನಿಫಿಟ್ ಜಾಸ್ತಿ, ಇದಕ್ಕೆಲ್ಲ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ. ಸೊ ಒಂದೇ ವಿಡಿಯೋದಲ್ಲಿ ತುಂಬ ಇನ್ಫಾರ್ಮೇಷನ್ ಹೇಳೋಕೆ ಹೋಗ್ಬಿಟ್ಟಾಗ ಏನಾಗುತ್ತೆ, ಲೆಂತಿ ಆಗುತ್ತೆ ಗೈಸ್. ಸೊ ಇವಾಗಲೇ ನೋಡಿ, ನನ್ನ ಪ್ರಕಾರ ಒಂದು 15 ನಿಮಿಷ ಆಗಿರಬೇಕು ವಿಡಿಯೋ. ಸೊ ಒಂದು 13-15 ನಿಮಿಷದ ಮೇಲೆ ಆಗಿದೆ. ಸೊ ಈ ರೀತಿ ನಾನು ಇನ್ನೂ ಇದ್ರ ವೆಬ್ಸೈಟ್ ಬಗ್ಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿ, ವರ್ಚುವಲ್ ವೆಬ್ಸೈಟ್ಸ್ ಬಗ್ಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿ, ಆ್ಯಪ್ಗಳ ಬಗ್ಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಸೊ ಇದು ಹೋಗ್ಬಿಡುತ್ತೆ, 1 ಅವರ್ ಕ್ಲಾಸ್ ಆಗಿಬಿಡುತ್ತೆ. ಸೊ ನನಗೆ ಮಾಡ್ಬೋದು, ನನಗೇನು ಪ್ರಾಬ್ಲಮ್ ಇಲ್ಲ ಮಾಡೋಕ್ಕೆ. ಸೊ ಬಟ್ ನಿಮಗೆ ನೋಡೋಕ್ಕೆ ಬೇಜಾರಾಗ್ಬಿಡುತ್ತೆ. ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಆದಷ್ಟು ನಾನು ಇನ್ನೂ 3 ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನನಗೆ ಎಷ್ಟು ಗೊತ್ತೋ ಅಷ್ಟು ನಿಮ್ಗೆ ತಲುಪ್ಸೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ನಾನು ಇನ್ನೊಂದೇನು ಅಂದರೆ, ಯಾವುದೇ ಕಾರಣಕ್ಕೂ ಅಂದರೆ ಒಂಥರ ಹೋಗಿ ಹಳ್ಳಕ್ಕೆ ಬೀಳಿ ನನಗೆ ಗೊತ್ತಿಲ್ಲ, ನಾನು ಬಿದ್ದಿಲ್ಲ, ನೀವು ಬಿದ್ದುಬಿಟ್ಟು ಹೇಳಿ ಹೆಂಗಿತ್ತು ಅಂತ, ಈ ಥರ ಕ್ಯಾಟಗರಿ ನಂದಲ್ಲ. ಸೊ ನನಗೇನಿದೆಯೋ, ನನಗೆ ಏನು ಗೊತ್ತೋ ಅಷ್ಟೊಂದು ಮಾತ್ರ ತಲುಪ್ಸೋಕ್ಕೆ ಟ್ರೈ ಮಾಡ್ತೀನಿ. ಅದು ಬಿಟ್ಟು ನಾನು ಎಕ್ಸ್ಟ್ರಾನು ಏನೂ ಆ್ಯಡ್ ಆನ್ ಮಾಡಲ್ಲ, ಎಕ್ಸ್ಟ್ರಾನು ಏನೂ ಹೇಳಲ್ಲ. ಸೊ ಫೋರ್ಸು ಕೂಡ ಮಾಡಲ್ಲ. ಸೊ ಇದಕ್ಕೆ ನೀವು ಎಂಟ್ರಿ ಆಗಲೇಬೇಕು, ಇದಕ್ಕೆ ಎಂಟ್ರಿ ಆಗಬೇಕು ಅಂದರೆ ನನ್ನ ಲಿಂಕ್ನೇ ಯೂಸ್ ಮಾಡಬೇಕು, ಇವೆಲ್ಲ ಇಲ್ಲ ಗೈಸ್. ದಯವಿಟ್ಟು ಈ ಥರ ಎಲ್ಲ ನಾನು ಮಾಡಲ್ಲ. ಸೊ ಅದಕ್ಕೋಸ್ಕರ ನೀವು ಏನು ಬೇಕೋ ಅದನ್ನು ಮಾತ್ರ ಕಮೆಂಟ್ ಮಾಡಿ. ಸೊ ಅದ್ರ ಮೇಲೆ ನಾನು ಒಂದಷ್ಟು ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗೈಸ್, ಅದಂತೂ ನನ್ನ ಕಡೆಯಿಂದ ಗ್ಯಾರಂಟಿ ಅಂತ ಹೇಳ್ತಾ ಗೈಸ್, ಈ ವಿಡಿಯೋ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದು ಸ್ವಲ್ಪ ಮೋರ್ ಇನ್ಫಾರ್ಮೇಷನ್, ಅಂದರೆ ಇಷ್ಟು ದಿನ ಕೊಟ್ಟಿರೋದಕ್ಕಿಂತ ಇವತ್ತು ಒಂದು ಸ್ವಲ್ಪ ಬೆಟರಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಅನಿಸುತ್ತೆ. ಸೊ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ. ಸೊ ಆ ಕಮೆಂಟ್ ಮೇಲೆ ನಾನು ಒಂದು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಫ್ ಇನ್ ಕೇಸ್ ಅದೇನಾದರೂ 15 to 20 ಮಿನಿಟ್ಸ್ ಟೈಮ್ ಝೋನ್ನ ಇದು ಮಾಡ್ಬೋದು, ಟೈಮ್ ಝೋನಲ್ಲಿ ಮಾಡ್ಬೋದು, 15 to 20 ಮಿನಿಟ್ಸ್ ಟೈಮ್ ಲೈನಲ್ಲಿ ಆ ವಿಡಿಯೋ ಮಾಡ್ಬೋದು ಅಂತ ಏನಾದ್ರು ಇದ್ದರೆ ಕಂಟೆಂಟ್ ಅದ್ರ ಮೇಲೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂದರೆ ಬಂದಿರೋ ಅಷ್ಟು ಕಮೆಂಟ್ಸ್ನ ತಗೊಂಡು ಅದ್ರ ಮೇಲೆ ಒಂದು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಒಂದು 10 to 15 ಮಿನಿಟ್ಸ್ ಟಾರ್ಗೆಟ್ ಇಟ್ಕೊಂಡು ಎಲ್ಲದಕ್ಕೂ ನಾನು ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೇಳಿ ಗೈಸ್, ನನಗೇನು ಪ್ರಾಬ್ಲಮ್ ಇಲ್ಲ, ನಾನು ರಿಪ್ಲೈ ಕೂಡ ಮಾಡ್ತೀನಿ. ಇಫ್ ಇನ್ ಕೇಸ್ ನಾನು ವೀಡಿಯೋ ಮಾಡೋಕ್ಕಾಗಿದ್ದರೆ ರಿಪ್ಲೈ ಮಾಡೋದು ನಿಮ್ಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಸ್ತಾ ಇನ್ ಗೈಸ್. ಲವ್ ಯು, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಬೈ ಗೈಸ್, ಸೈನಿಂಗ್ ಆಫ್.